ಅಂತ ಕುರುಕೋಟ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ, ಹಾಲಿ ಸದಸ್ಯ ಮತ್ತು PKPSನ ಅಧ್ಯಕ್ಷನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಕಮಲಾಪುರ ತಾಲೂಕಿನ ಕುರುಕೋಟ ಗ್ರಾಮದಲ್ಲಿರುವ ಈ ಬ್ರಿಡ್ಜ್ ಪಕ್ಕದಲ್ಲಿರ್ತಕ್ಕಂಥ ಎಲ್ಲ ಹೋಟೆಲ್ಗಳು, ಧಾಬಾ ಮತ್ತು ಟೈರ್ ಪಂಚರ್ ದುಕಾನು, ನಂದಿನಿ ಪಾರ್ಲರು, ಬೇಕ್ರಿ ಇವೆಲ್ಲರೂ ಕೂಡ ಲೈನ್ ಕಟ್ ಮಾಡಿದ್ದಾರೆ. ಅಂದರೆ ಕರೆಂಟ್ ವಿದ್ಯುತ್ ಕಡಿತಗೊಳಿಸಿದ್ದಾರೆ. ಯಾಕೆ ಕಡಿತಗೊಳಿಸ್ತಾರೆ? ಅಲ್ಲಿ ಟ್ರಾಫಿಕ್ ಜಾಮ್ ಆಗ್ತಾಯಿದೆ ಅಂತ ಅವ್ರು ರೀಸನ್ ಕೊಡ್ತಾ ಇದ್ದಾರೆ. ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು ಒಂದೇ, ಅಷ್ಟು ಹುಮ್ನಾಬಾದ್ಲಿಂದ ಗುಲ್ಬರ್ಗ ಬರತನ ಸುಮಾರು ಸಾವಿರಾರು ಅಂಗಡಿಗಳವ, ಯಾವನ್ನೂ ಕಟ್ ಮಾಡಿಲ್ಲ. ಒಟ್ಟ ಎಲ್ಲಿ ಟ್ರಾಫಿಕ್ ಜಾಮ್ ಆಗ್ತಾ ಇಲ್ವ ಇವರಿಗೆ. ಹಳಿಕೇಡಂತೂ ಪೂರ ರೋಡ್ ಮೇಲೆ ಅದ, ಕಮಲಾಪುರ ರೋಡ್ ಮೇಲೆ ಅದ, ಪೂರ ಮಾಗಾಂವ್ ಕ್ರಾಸ್ ಅದ, ಔರಾದ್ ಅದ, ಬೇಲೂರು ಅದ, ಎಲ್ಲೂ ಕಟ್ ಮಾಡಿಲ್ಲ. ಒಟ್ಟ ವಿಶೇಷ ಕುರುಕೋಟ ಒಂದೇ ಕಟ್ ಮಾಡ್ಯಾರ. ಎಲ್ಲ ಒಂದು ಕಡೆ ನಮಗೇನು ಅನುಮಾನ ಹೊಂಟದ, ಕುರುಕೋಟದಾಗ ಬಿಸ್ನೆಸ್ ಹೆಚ್ಚಿದೆ. ನಮ್ಮಲ್ಲಿ ಸ್ವಲ್ಪ ಟ್ರಾಫಿಕ್ ಇರೋದಂತೂ ಸತ್ಯ, ನಾವು ಇಲ್ಲ ಅಂತ ಹೇಳ್ತಾ ಇಲ್ಲ. ಕುರುಕೋಟದಾಗ ಬಿಸ್ನೆಸ್ ಜಾಸ್ತಿ ಅದ. ಸುಮಾರು ಒಂದು 50-60 ವರ್ಷಲಿಂತ ಕುರುಕೋಟ ಖಾರ ಸುಸ್ಲಾ ಭಾಳ ಫೇಮಸ್ ಅದ. ಕರ್ನಾಟಕ ರಾಜ್ಯ ಅಂತ ಕುರುಕೋಟ ಖುಣ ಹಿಡಿದು ಹೋಟೆಲಲ್ಲಿ ಚೆನ್ನಾಗಿ ನಾಷ್ಟ ಸಿಗ್ತದೆ, ಚಹಾ ಚೆನ್ನಾಗಿ ಸಿಗ್ತದೆ ಅಂತ ಹೇಳಿ ಹೋಟೆಲ್ ಖುಣ ಹಿಡಿತಾರೆ. ಎಲ್ಲ ಒಂದು ಷಡ್ಯಂತ್ರ ಮಾಡಿದ್ದಾರೆ ಏನೋ, ಆಜು ಬಾಜು ಹೋಟೆಲ್ದವ್ರು ಬೇರೆಯವ್ರಿಗೆ ಏನಾರ ಕೊಟ್ಟು ನಮ್ಮ ಕುರುಕೋಟನೇ ಕಟ್ ಮಾಡ್ಲಿಕ್ಕೆ ಹಚ್ಚಾರೇನೋ ಅಂತೇಳಿ ನಮಗೊಂದು ಪ್ರಶ್ನೆ ಕಾಡ್ತಾ ಇದ್ದೀವಿ. ಅದಕ್ಕಾಗಿ ಇವತ್ತು ನಾವು ನಿನ್ನೆ ಮಾನ್ಯ ಜಿಲ್ಲಾಧಿಕಾರಿಗಳಿಗಾಯಿತು, ತಹಸೀಲ್ದಾರ್ರಿಗಾಯಿತು, AW ಅವರಿಗಾಯಿತು, NH ಅವರಿಗಾಯಿತು, ನಿನ್ನ ಅವ್ರಿಗೆ ಒಂದು ಲೆಟರ್ ಕೊಟ್ಟು ನಾವು ಒಂದು ರೆಸೂಟ್ ತೊಗೊಂಡು ಬಂದೀವಿ. ಒಂದು ವೇಳೆ ಇವತ್ತು ಸಾಯಂಕಾಲದವರೆಗೂ ಅವ್ರು ಏನು ನಮ್ಮದು ಸಮಸ್ಯೆ ಏನಿದೆ, ನಮಗೆ ಪುನಃ ಲೈನ್ ನಮ್ಮ ಅಂಗಡಿಗಳಿಗೆ ಕೊಟ್ಟು ನಮಗೆ ಬಿಸ್ನೆಸ್ ಮಾಡೋಕ್ಕೆ ಏನಾರು ಅನುವು ಮಾಡಿಕೊಟ್ಟು ಚಲೋ. ಒಂದು ವೇಳೆ ಅವ್ರು ಇದೇ ರೀತಿ ಮಂಡತನವನ್ನು ಮಾಡಿದರೆ ನಾಳೆ ಬೆಳಗ್ಗೆ 10:30 ಗಂಟೆಗೆ ನಾವು ಕುರುಕೋಟ ರಾಷ್ಟ್ರೀಯ ಹೆದ್ದಾರಿ ಅಂತ ತಡೆ ಹಿಡಿದು ನಾವು ಒಂದು ಹೋರಾಟವನ್ನು ಮಾಡಬೇಕಂತ ಹೇಳಿ ಇವತ್ತಿನ ಪತ್ರಿಕೆ. ಎಷ್ಟು ಕಟ್ ಮಾಡಿ ಈಗ ಇವತ್ತೇ 11 ದಿವಸ ಆಯ್ತು ಸರ್. 11 ದಿವಸನಾಗೆ 11 ದಿವಸ ಆಗಿತ್ತು. ಸುಮಾರು ಒಂದೊಂದು ಹೋಟೆಲ್ದಲ್ಲಿ 10 ಜನ ಲೇಬರ್ ಇದ್ದಾರೆ ಸರ್. ಸುಮಾರು 100 ಜನ ಇವತ್ತು ಹೊಟ್ಟೆ ಅನ್ನ ಇಲ್ದಂಗೆ ಸಾಯ್ತಾ ಇದ್ದಾರೆ ಅವರು. ಇದರಿಂದ ತುಂಬ ನೋವಾಗ್ತಾ ಇದೆ ನಮ್ಗೆ. ಅದಕ್ಕೆ ನಾಳೆ ನಾವು ರಸ್ತೆ ರೋಕ ಮಾಡಬೇಕಂತ ಮಾಡಿದ್ವಿ. 11 ದಿವಸಕ್ಕಿಂತ ಮುಂಚೆ ನೀವು ಅಧಿಕಾರಿ ಭೇಟಿ ಆಗಿಲ್ಲ? ಇಲ್ಲ, ಭೇಟಿ ಆಗಿ 11 ದಿವಸದಿಂದ ಕೆಳಗೆ ಏನೂ ಇಲ್ಲ ಸರ್. ಅವ್ರು ನೋಟಿಸ್ ಕೊಟ್ಟಿದ್ರು. ಎಲ್ಲ ರೀತಿ ಗುಲ್ಬರ್ಗಲಿಂದ ಬೀದರ್ ತನಕ ಇಲ್ಲಿ ಹೋದ ಒಷ್ಟೊಂದಿಗೆ ನೋಟಿಸ್ ಕೊಟ್ಟಿದ್ದಾರೆ ಅವರು, ತೆರವುಗೊಳಿಸ್ರಿ ಅಂತ. ಅವ್ರು ಎಲ್ಲರ ಜೊತೆ ಯಾವಾಗ ತೆರವುಗೊಳಿಸಿ ನಮ್ಮನ್ನು ತೆರವುಗೊಳಿಸಲಿಕ್ಕೆ ಅದಕ್ಕೆ ನಾವು ಸ್ವಾಗತ. ನಾವು ನೀವು ಬೇರೆ ಯಾವ ಊರಿಗೆ ನೀವು ಬರೀ ಕುರುಕೋಟಿ ಅಷ್ಟೆಲ್ಲ ಏನು ಕಟ್ ಮಾಡ್ತೀರಿ ಅಂದ್ರೆ ಇದು ಯಾಕೋ ತಾರತಮ್ಯ ಮಲ್ತಾಯಿ ಧೋರಣೆ ಮಾಡ್ತಾ ಇದ್ರು ನೀವು. ಅಧಿಕೃತವಾಗಿ ಪರ್ಮಿಷನ್ ಅವರೇ ಕೊಟ್ಟಿದ್ದಾರೆ. ಅಧಿಕೃತವಾಗಿ KEBಲಿಂದ ನಮಗೆ ಪರ್ಮಿಷನ್ ಇದೆ, ಪಂಚಾಯತ್ ಲೈಸೆನ್ಸ್ ಇದೆ, ಎಲ್ಲ ಹೋಟೆಲ್ಗಳು ಮೀಟರ್ ಇವೆ, ಫುಡ್ ಲೈಸೆನ್ಸ್ ಇದೆ. ಎಲ್ಲ ಇರ್ಲಕ್ಕಾಗೂ ಈ ಥರ ತಾರತಮ್ಯ ಮಾಡ್ತೀರಿ. ನಮ್ಮ ಬಾಜು 2 ಕಿಲೋಮೀಟರ್ ಇದ್ದಾವೆ ಸಿರ್ಗಾಪುರದವ್ರಿಗೆ ತಾರತಮ್ಯ ಇಲ್ಲ, ಅದ್ರ ಬಾಜು ಇರೋ ಮಾಗಾಂವ್ ಕ್ರಾಸ್ನವ್ರಿಗೆ ತಾರತಮ್ಯ ಇಲ್ಲ, ಮುಂದೆ ಕಮಲಾಪುರದವ್ರಿಗೆ ತಾರತಮ್ಯ ಇಲ್ಲ, ಹಳಿಕೇಡದವ್ರಿಗೆ ತಾರತಮ್ಯ ಇಲ್ಲ, ಬೇಲೂರದವ್ರಿಗಿಲ್ಲ, ಔರಾದವ್ರಿಗಿಲ್ಲ, ಕುರುಕೋಟದವ್ರಿಗೆ ಯಾಕೆ ಅಷ್ಟೇ? ಹೋಟೆಲ್ ಧಾಬಾಗಳಿಗೆ ಅಷ್ಟೇ. ಹೋಟೆಲ್ ಧಾಬಾ ರೋಡಿಗೆ ಎಷ್ಟು ಸರ್? ಹೋಟೆಲ್ ಧಾಬಾ, ನಂದಿನಿ ಪಾರ್ಲರ್, ಟೈರ್ ದುಕಾನು, ಬೇಕ್ರಿ ಮಾಗಾಂವ್ ಕ್ರಾಸಿಗೆ ನೋವ, ಔರಾದಕ್ಕೆ ನೋವ, ಹೋಟೆಲಲ್ಲಿ ನೋವ. ಬರೀ ಕುರುಕೋಟಕ್ಕೆ ಯಾಕೆ ನಮ್ಗೆ ಯಾಕೆ ಮಲ್ತಾ ಇದ್ದೋಣ ತೋರ್ತಾ ಇದ್ದಾರೆ ಅಂತ ಗೊತ್ತಾಗಲ್ದು. ಅದಕ್ಕೆ ಇವತ್ತು ಸಾಯಂಕಾಲದವನಿಗೆ ನಮ್ಮ ಸಮಸ್ಯೆ ಕ್ಲಿಯರ್ ಮಾಡ್ತಾ ಇದ್ದಾರೆ. ನಾಳೆ 10:30 ಗಂಟೆಗೆ ನಾವು ರಾಷ್ಟ್ರೀಯ ಹೆದ್ದಾರಿ ತಡೆ ಹಿಡಿದಕ್ಕೆ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ತೀವಿ. ಸರ್ ಗಣೇಶ್ ಚಿಕ್ಕನಾಗ ಅಂತ. ಹಾಂ ಹೇಳಿ. ನನ್ನ ಹೆಸರು ಮೆಹಬೂಬ್ ಶಾ ಅಂತೇಳಿ. ನಾನು ಕುರುಕೋಟ ಆಫ್ರೀನ್ ಹೋಟೆಲ್ ಮಾಲಕನಾಗಿದ್ದು ಮತ್ತು ಕಮಲಾಪುರ ತಾಲೂಕಿನ ಕುರುಕೋಟ ಗ್ರಾಮದ ಇರ್ತಕ್ಕಂಥ ಎಲ್ಲ ಹೋಟೆಲ್ಗಳನ್ನು ಮತ್ತು ಬೇಕ್ರಿ ಮತ್ತು ನಂದಿನಿ ಪಾರ್ಲರ್, ಟೈರ್ ಪಂಚರ್ ದುಕಾನ್ ಇನ್ನಿತರ ಅಂಗಡಿಗಳನ್ನು ಅಲ್ಲಿ ಇವೆ. ಒಟ್ಟು 22-23 ಅಂಗಡಿಗಳವ. ಅವು ಎಲ್ಲ ಅಂಗಡಿಗಳಿಗನ ರೋಡ್ನಲ್ಲಿ ಅವ ಅಂಥೇಳಿ ತೆರವುಗೊಳಿಸೋ ಹೆಸರಿನಲ್ಲಿ ಲೈನನ್ನು ಕಟ್ ಮಾಡಿಸಿದ್ದಾರೆ NHನವರು. ನಾವು ಅಂತ ಇದ್ದೆವು ಇಡೀ ಬಿಜಾಪುರ್ಲಿಂದ ಹುಮ್ನಾಬಾದ್ವರೆಗೆ NH ಏನು ರೋಡ್ ಇದೆ ಅಲ್ಲಿ ಎಲ್ಲಿ ತೆರವುಗೊಳಿಸಿಲ್ಲ. ಒಂದೇ ಒಂದು ಕುರುಕೋಟ ಗ್ರಾಮ ಮ್ಯಾಗ ಇದು ಅಟ್ಯಾಕ್ ಮಾಡಿದ್ದಾರೆ. ಅದಕ್ಕಿಂತ ಅಟ್ಯಾಕನ್ನು ಮಾಡೋದನ್ನು ಕೈ ಬಿಡ್ಬೇಕು ಅಂತೇಳಿ ನಮ್ಮದು ವಾದ ಇದೆ. ನಾವು ಅವ್ರು ನೋಟಿಸ್ ಕೊಟ್ಟಿದ್ದಾರೆ ನಮಗೆ ಏನಂತೇಳಿ. ಫಸ್ಟ್ ನೋಟಿಸ್ ಕೊಟ್ಟಾಗ ನೀವು ಒಂದು ಸ್ವಲ್ಪ ಹಿಂದಕ್ಕೆ ಸರ್ಕೋರಿ ಅಂತೇಳಿ ನಾವು ಅವ್ರಿಗೆ ಹೇಳಿವು, ನಿಮ್ಮ ಕೆಲಸ ನಡೆಯುವಾಗ ನಾವು ಅಡೆತಡೆ ಮಾಡಲ್ಲ, ನಾವೆಲ್ಲ ಹೋಟೆಲ್ದವ್ರು ಕೂಡ ನಮ್ಮನ್ನು ನಾವು ತೆಕ್ಕೋತೇವೆ, ಎಷ್ಟು ನೀವು ತೆಗಿಯಂತೀರಿ ಆ ಟೈಮ್ನಾಗ ತೆಕ್ಕೊಂಡು ನಾವು ದಂಧ ಮಾಡ್ತೀವಿ ಅಂತೇಳಿ. ಇದಕ್ಕೆ ಮೊದಲು ರಾಜ್ಯ ಹೆದ್ದಾರಿ ಇದ್ದಾಗೂ ಸತ್ಯಾಕ 3 ಸಲ ರೋಡ್ ಆಗಿದೆ. ಮೊದಲ ರಾಜ್ಯ ಹೆದ್ದಾರಿ ಇದ್ದಾಗ ಊರಾಗಿದ್ದು ಹೋಟೆಲ್, ಬೈಪಾಸ್ ಬ್ರಿಡ್ಜ್ ಆಗಿದೆ ಈಗ. ಮೊದಲ ಅವಾಗೂ ನಾವು ಫುಲ್ ರೋಡ್ನಾಗಿದ್ದೆವು. ಆ ಟೈಮ್ನಾಗ ಅವ್ರು ಹೇಳ್ದಂಗೆ ನಾವು ತೆಕ್ಕೊಂಡು ಕೆಲಸ ಮಾಡೀವಿ. ನಾವು ಇವತ್ತೇ ಹೋಟೆಲ್ ಇಲ್ಲ. ನಮ್ಮ 30 ವರ್ಷಲಿಂದ 40 ವರ್ಷಲಿಂದ ಹೋಟೆಲ್ ಇರ್ತಕ್ಕಂಥ ಕುರುಕೋಟ ಗ್ರಾಮ. ನಮ್ಮಲ್ಯಾಗ ಸುಸ್ಲಾ, ಚುಡುವ, ಆಲೂಬಾತ ಈ ರೀತಿಯಾಗಿ ನಮ್ಮಲ್ಯಾಗ ಫೇಮಸ್ ಆದಂಥ ನಮ್ಮ ಊರಿದೆ. ಹಂಗಿರೋದ್ರಲಿಂತ ಇವತ್ತು ಅಟ್ಯಾಕ್ ಮಾಡಿದ್ದು ಇದು ಸರಿಯಲ್ಲ. ಒಂದು ವೇಳೆ ಇವರು ಹಿಂದಕ್ಕೆ ನಮಗೆ ಇವತ್ತಿಂದ ಬಂದು ಕಾಂಟ್ಯಾಕ್ಟ್ ಮಾಡಿ ಇವತ್ತು ಏನಾರು ಬಗೆಹರಿಸಿದ್ರೆ ಸರಿ ಇದೆ. ಇದೆಲ್ಲ ನಾಳೆ NH ಬಂದ್ ಮಾಡಿ ನಾವು ಇಡೀ ನಮ್ಮ ಗ್ರಾಮದವ್ರನ್ನೂ ಸಹಿತ ನಮಗೆ ಸಪೋರ್ಟ್ ಮಾಡೋಕ್ಕೆ ರೆಡಿ ಇದ್ದಾರೆ. ಅದಕ್ಕೆ ನಾವು ನಾಳೆ ರಸ್ತಾ ರೋಕ ಮಾಡೋಕ್ಕೆ ರೆಡಿ ಇದ್ದೇವೆ ಅಂತ ಹೇಳಿ ಇವತ್ತು ಮಾಧ್ಯಮ ಮೂಲಕ ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾಯಿದ್ದೆ. ನನ್ನ ಹೆಸರು ಮೆಹಬೂಬ್ ಶಾ.